ಮೊಸಳೆಯನ್ನು ಕೈಯಲ್ಲಿ ಮುಟ್ಟಲಿಲ್ಲ. ಮೊಸಳೆಯನ್ನು ಚಕ್ರದಿಂದ ಅದರ ಬಾಯಿಂದ ಬಿಡಿಸಿ ಆನೆಯ ಕಾಲದ ಮೇಲೆ ಇಟ್ಟಿದ್ದಾನೆ. ಭಗವಂತನ ಸ್ಪರ್ಶ ಆದದ್ದು ಗಜೇಂದ್ರನಿಗೆ, ಚಕ್ರ ಸ್ಪರ್ಶ ಆದದ್ದು ಮೊಸಳೆಗೆ. ಅದನ್ನು ತಾನು ಕೈಯಲ್ಲಿ ಮುಟ್ಟಿ ಅಂದ್ರೆ ಅದರಲ್ಲಿ ಅನುಗ್ರಹದಲ್ಲಿ ವ್ಯತ್ಯಾಸ ಇದೆ. ಇವನು ಮಾಡಿರತಕ್ಕಂತಹ ಪುಣ್ಯ ಬಹಳ ದೊಡ್ಡದು. ಹಾಗಾಗಿ ಭಗವಂತ ತಾನು ಅವನ ಕಾಲನ್ನು ಹಿಡಿದು ಮೇಲೆ ಹಿಡಿದ. ಇವನ ಚಕ್ರದಿಂದ ಭೇದಿಸಿದ ತಕ್ಷಣ ಪರಮಾಶ್ಚರ್ಯ ಅವನು ಸಂತುಷ್ಟನಾಗಿ ಭಗವಂತನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹಾಡ್ತಾ ಹುಡ್ಕೋತಾ ಹೋದ, ನಾನು ಉದ್ಧಾರ ಮಾಡಿದ್ದೀನಿ ಭಗವಂತ ಅಂತ. ಅವನು ಮೊಸಳೆ ಜನ್ಮದಲ್ಲಿ ಗಜೇಂದ್ರ ಭಗವತ್ ಸ್ಪರ್ಶ ವಿಮುಕ್ತೋ ಅಜ್ಞಾನ ಬಂಧನ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಹ ಚತುರ್ಭುಜ. ಇವನಿಗೆ ಅವನಿಗೆ ಅವನ ಪಾತಕಗಳೆಲ್ಲ ಪರಿಹಾರ ಆಗೋಯ್ತು. ಬಹಳ ದೊಡ್ಡ ಪುಣ್ಯಜೀವಿ ಅವನು. ಭಗವಂತನನ್ನ ಉಪಾಸನೆ ಮಾಡಿ ಬಹಳ ಎತ್ತರಕ್ಕೆ ಕೇಳಿದವ. ಆದ್ರಿಂದ ಈ ಗಜೇಂದ್ರ ಅವನು ಹಿಂದಿನದ್ದು ಏನೋ ಅಂತ ನೋಡಿ. ಈಗ ಏನಾಯ್ತು, ಆನೆ ಇಲ್ಲ, ಮೊಸಳೆ ಇಲ್ಲ, ದೇವರು ಈ ಕಡೆ ಆನೆ ಇಲ್ಲ, ಏನಾಯ್ತು ವಿಮುಕ್ತ. ಗಜೇಂದ್ರ ಭಗವತ್ ಸ್ಪರ್ಶ ನೋಡಿ, ಅಲ್ಲಿ ಚಕ್ರ ಸ್ಪರ್ಶ, ಇಲ್ಲಿ ಭಗವತ್ ಸ್ಪರ್ಶ. ಭಗವಂತ ಮೈ ಮುಸಿದ ಪ್ರೀತಿಯಿಂದ ಅದನ್ನು ಬೆಂತಟ್ಟಿದ, ಕಾಲನ್ನು ಎತ್ತಿ ಮೇಲಿಟ್ಟ. ಗಜೇಂದ್ರ ಭಗವತ್ ಸ್ಪರ್ಶಾತ್ ವಿಮುಕ್ತ ಅಜ್ಞಾನ ಬಂಧನ. ಎಲ್ಲ ಅಜ್ಞಾನದ ಬಂಧನಗಳು ಕಳಚಿ ಹೋದವು. ಅವನು ಅದು ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಬರಾಬರೇ ಭಿದ್ಯತೆ ಹೃದಯ ಗ್ರಂಥಿ. ನಮ್ಮ ಹೃದಯದ ಗಂಟು ಬಿಚ್ಚುತ್ತೆ. ಹೃದಯದ ಗಂಟು ಅಂದ್ರೆ ಅಜ್ಞಾನದೇ ಗಂಟು. ನಾವು ಹಾಕೊಂಡು ಅಜ್ಞಾನದ 4 ಗಂಟುಗಳು ಹಾಕೊಂಡು ಬಿಚ್ಚುವುದಕ್ಕಾಗಿ ಒದ್ದಾಡ್ತಾ ಇರ್ತೀವಿ. ಗಂಟು ಹಾಕೋದು ನಾವೇ, ಕೆಲವರಿಗೆ ಯಜ್ಞ ಹೋದ ಗಂಟು ಬಿಡುತ್ತಾರೆ, ಮತ್ತೆ ಹಾಗೆ ಅದು ನಾವೇ ಗಂಟು ಹಾಕಿರೋದು ಬಿಚ್ಚಲು ಬರದೆ ಒದ್ದಾಡ್ತಾ ಇರ್ತೀವಿ. ಭಿದ್ಯತೆ ಭಗವಂತನ ಸ್ಪರ್ಶ ಆದಾಗ ಗಂಟು ಬಿಚ್ಚಿಕೊಳ್ಳುತ್ತೆ. ಯಾವ ಗಂಟದು? ಹೃದಯ ಗ್ರಂಥಿ ಇದೆ. ಪಂಚರಾತ್ರದ ವೈಹಿರ್ಬುದ್ಧ ಸಂಹಿತಾದಲ್ಲಿ ಒಂದು ಅಧ್ಯಾಯ ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಏನಂದ್ರೆ ಹೃದಯ ಗ್ರಂಥಿ ಅಜ್ಞಾನ ಕೋಶ. ಹೃದಯ ಗ್ರಂಥಿ ಅಂದ್ರೆ ಅಜ್ಞಾನ. ನಾವು ಅಜ್ಞಾನದ ಗಂಟು ಅದು ತನ್ನಷ್ಟಕ್ಕೆ ಕಳಚಿ ಹೋಗುತ್ತೆ. ಅವನ ಮುಂದೆ ಅಜ್ಞಾನ ಕಳಚಿಕೊಳ್ಳುತ್ತೆ. ಅಜ್ಞಾನ ಕಳಚಿ ಹೋದರೆ ಛಿದ್ಯಂತೆ ಸರ್ವ ಸಂಶಯ. ನಮಗೆ ಡೌಟ್ಸ್ ಬರೋದೇ ಅಜ್ಞಾನದಿಂದ. ವಿಷಯ ಗೊತ್ತಿಲ್ಲದೆ ಇದ್ರಿಂದ ಡೌಟ್ಸ್ ಬರೋದಿಲ್ಲ. ಜ್ಞಾನ ಬಂತು, ಎಲ್ಲ ಡೌಟ್ಸ್ ಬರೋದಿಲ್ಲ. ಹಂಗಾಯ್ತಂತೆ ಅವರು ಗಜೇಂದ್ರನಿಗೆ. ವಿಮುಕ್ತ ಅಜ್ಞಾನ ಬಂಧನ ಕ್ಷೀಯಂತೆ ಅಸ್ಯ ಕರ್ಮಾಣಿ. ಅವನು ಏನು ಆ ಮಧ್ಯೆ ಅಜ್ಞಾನದಿಂದ ಮಾಡಿರ್ತಕ್ಕಂಥ ಸಂಚಿತವಾದ ಸಮಸ್ತ ಕರ್ಮಗಳು ಕೂಡ ನಾಶವಾಗುತ್ತೆ. ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ವಸ್ತುನಾತ್ಮತೆ. ಜ್ಞಾನ ಬಂತು, ಅಜ್ಞಾನ ಹೋಯಿತು, ಕರ್ಮವೂ ಹೋಯಿತು. ಯಾವಾಗ? ತಸ್ಮಿನ್ ದೃಷ್ಟಿ ಬರಾವರೇ. ಅದು ಭಗವಂತನ ದರ್ಶನ ಆದಾಗ ಆಗುತ್ತೆ. ಆಯ್ತಲ್ಲ, ಅಲ್ಲಿ ಭಗವಂತನ ದರ್ಶನ ಅಂದ್ರೆ ಬಿಂಬರೂಪ ಸಾಕ್ಷಾತ್ಕಾರ. ಬಿಂಬರೂಪ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ಇಲ್ಲಿ ಹೊರಗಿನಿಂದಲೂ ದರ್ಶನ. ಇಲ್ಲಿ ವಾಸ್ತವಿಕವಾಗಿ ಆ ಒಳಗಿನಿಂದಲೂ ಕಂಡಿದ್ದಾನೆ ಅವನು. ಅವನು ದೊಡ್ಡ ಧ್ಯಾನ ಯೋಗದ ಸಾಧಕ. ಹೊರಗಿನಿಂದಲೂ ಕಂಡಿದ್ದಾನೆ ಭಗವಂತ. ಅದರಿಂದ ವಿಮುಕ್ತ ಅಜ್ಞಾನ ಬಂಧನ. ಅವನ ಎಲ್ಲ ಅಜ್ಞಾನ ಬಂಧನ ಕಳಚಿಕೊಂಡು ಅವನಿಗೆ ಭಗವಂತನ ಸಾರೂಪ್ಯ ಬಂತು. ಮುಕ್ತಿಗೆ ಹೋದವನು. ಮುಕ್ತಿಯಲ್ಲಿ ಅನೇಕ ವಿಧ ಇದೆ. ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಕೆಲವರಿಗೆ ಸಾಲೋಕ್ಯ. ಭಗವಂತ ವೈಕುಂಠದಲ್ಲಿ ಇದ್ದಾನೆ, ಇವನು ಇದ್ದಾನೆ ಅಂತ ಅಷ್ಟೇ. ಬಹಳ ದೂರದ ಮೋಕ್ಷ. ಸಾಲೋಕ್ಯ. ಆಮೇಲೆ ಅದಕ್ಕಿಂತ ಏನು ಅಂದ್ರೆ ಸಾಮೀಪ್ಯ. ದಿನ ಭಗವಂತ ಅಲ್ಲಪ್ಪ, ಬರೀ ಬೆಂಗಳೂರಿನಲ್ಲಿ ಇರೋದಲ್ಲ, ಗಿರಿನಗರದಲ್ಲೇ ಇದ್ದಾರೆ ಅವರು. ಆಗದೀತೆ ನೋಡುವುದು ಅಂತ ಸ್ವಲ್ಪ ಸಾಮೀಪ್ಯ ಬಂತು. ಬೆಂಗಳೂರಿನಲ್ಲಿ ಇದ್ರೆ ಸಾಲೋಕ್ಯ, ಅಲ್ಲಿ ಗಿರಿನಗರಲ್ಲಿ ಇದ್ರೆ ಸಾರೂಪ್ಯ, ಸಾಮೀಪ್ಯ. ಸಾಮೀಪ್ಯ ಮಾತ್ರ ಅಲ್ಲ, ಇವನು ಇನ್ನೂ ಒಂದು ಸ್ಟೆಪ್, 3ನೇ ಸ್ಟೇಜ್ ಇದ್ದಾನೆ. ಏನು ಅಂದ್ರೆ ಭಗವಂತನ ಹಾಗೆ ಚತುರ್ಭುಜ ಶಂಖಗದಾಧಿಧಾರಿ, ಚಕ್ರಶಂಖ ಗದಾ ಪದ್ಮಧಾರಿಗಳಾಗಿ ಕೆಲವು ಜೀವರಿಗೆ ಭಗವಂತನು ಬಿಂಬರೂಪ, ಚತುರ್ಭುಜನಾದ ಭಗವಂತನೇ ಬಿಂಬರೂಪ. ಅಂದ್ರೆ ಅವರಿಗೂ ಚತುರ್ಭುಜತ್ವ ಇದೆ. ಎಲ್ಲ ಅದು ಯಾವಾಗ ಮುಕ್ತಿಯಲ್ಲಿ ಪೂರ್ತಿ ವ್ಯಕ್ತ ಆಗುತ್ತೆ, ಈ ಸಂಸಾರದಲ್ಲಿ ದ್ವಿಭುಜನ. ಸೊ ಕೆಲವು ಜೀವರಿಗೆ ಸ್ವರೂಪದಲ್ಲೇ ಚತುರ್ಭುಜತ್ವ ಇದೆ. ಇವನು ಚತುರ್ಭುಜ. ಭಗವಂತನ ಸಾರೂಪ್ಯ ಬಂದು ಸಾರೂಪ್ಯ ನಾಮಕ ಮೂರ್ತಿ. ಇವನು ಪೀತವಾಸ, ಪೀತಾಂಬರಧಾರಿಯಾಗಿ ಚತುರ್ಭುಜನಾಗಿ ನಿಂತುಬಿಟ್ಟ ಭಗವಂತನೇಂದ್ರು. ಪ್ರಾಪ್ತಃ ಭಗವತಃ ರೂಪಂ. ರೂಪಂ ಅಂದ್ರೆ ಸಾರೂಪ್ಯ ಅಂತ ಅರ್ಥ. ಭಗವಂತನ ರೂಪವನ್ನೇ ಹೊಂದುವುದಕ್ಕೆ ಭಗವಂತ ಅಲ್ಲೇ ಇದ್ದಾನೆ, ಬೇರೆ ಇದ್ದಾನೆ. ಭಗವಂತನ ಸಾರೂಪ್ಯವನ್ನು ಪಡೆದ.
ಪೀತವಾದ ಚತುರ್ಭುಜ. ಹೀಗೆ ಅವನಿಗೆ ಮುಕ್ತಿ, ಇವನಿಗೆ ಚಕ್ರದಲ್ಲಿ ಕಳಿಸಿದ್ದೆ ಆಗುತ್ತಂದ್ರೆ ಇವನಿಗೆ ಮುಕ್ತಿ ಇಲ್ಲ. ಈಗ ಇವನು ಗಂಧರ್ವ ಲೋಕಕ್ಕೆ ಹೋದ್ರು, ಮೋಕ್ಷಕ್ಕೆ ಹೋಗು. ಅದರಿಂದ ಅವನಿಗೆ ಸ್ಪರ್ಶ, ಇವನಿಗೆ ಚಕ್ರ ಸ್ಪರ್ಶ. ಹೀಗೆ ಅವನು ಕೂಡ ಹೊರಟು. ಈ ಒಂದು ಒಂದು ಗರುಡನ ಮೇಲೆ ಭಗವಂತ ಕೂತು ಬಂದ ಕಥೆಯನ್ನು ನಾವು ಇಲ್ಲಿ ನೋಡಿದೆವು. ನಾನು ಹಿಂದೆ ಹೇಳಿದ್ದೆ ಒಂದು ಪ್ರಸಂಗ. ನಾನು ಉಡುಪಿಯಲ್ಲಿ ಕಣ್ಣಾರ ನೋಡಿದ ಒಂದು ಪ್ರಸಂಗ. ಅದನ್ನು ನೀವು ಬಹಳ ಜನ ಕೇಳಿರ್ಬೋದು, ಕೇಳದೇ ಇದ್ದವರಿಗೋಸ್ಕರ ಅಥವಾ ಕೇಳಿದವರು ಎರಡನೇ ಬಾರಿ ಕೇಳಿದ ಹೆಚ್ಚು ಪುಣ್ಯ ಬರುತ್ತೆ ವಿಷಯ. ಯಾಕೆಂದ್ರೆ ಇದು ನಿಜವಾಗಿ ಅದ್ಭುತವಾದಂತಹ ಸಂಗತಿ. ಆಚಾರ್ಯ ಮಧ್ವರ ಪ್ರತಿಮೆಯನ್ನ ಅಧಮಾನ ಸ್ವಾಮಿಗಳ ಪರ್ಯಾಯ, ಮೊನ್ನೆ ಎಲ್ಲ ತಿಂತಿದ್ದೆ, ಅಧಮಾನ ಸ್ವಾಮಿಗಳ ಪರ್ಯಾಯದಲ್ಲಿ ಈಗ ಒಂದು 20 ವರ್ಷದ ಕೆಳಗೆ ಅಲ್ಲಿ ದೇವನಹಳ್ಳಿಯಲ್ಲಿ ಹನುಮಂತಾಚಾರ್ಯ ಅಂತ ದೊಡ್ಡ ಶಿಲ್ಪಿಗಳಿದ್ರು. ಈಗ ಇಲ್ಲ ಪಾಪ. ಅವ್ರು ಇದ್ದಾಗಲೂ ಕನ್ನಡಿಗರು ಗುರುತಿಸಲಿಲ್ಲ, ಸತ್ತ ಮೇಲೆ ಮರೆತಿದ್ರು. ಮರೀಲಿಕ್ಕೆ ಗೊತ್ತಿದ್ರಲ್ಲ ಮರೆಯೋದು. ಬಹಳ ದೊಡ್ಡ ಶಿಲ್ಪಿ, ತುಂಬಾ ಒಳ್ಳೆ ಶಿಲ್ಪಿ. ಅವರು, ನಾನು ಅಧಮಾನ ಶ್ರೀಗಳು ಅಂತ ಹೇಳಿದೆ, ಅವ್ರು ದೊಡ್ಡ ಶಿಲ್ಪಿ, ಅವ್ರ ಕೈಲಿ ಏನಾದರೂ ಒಂದು ಕೆಲಸ ಮಾಡಿಸಿ ಅಧಮಾನ ಸ್ವಾಮಿಗಳು ಹೇಳಿದೆ. ಅವ್ರು ತಕ್ಷಣ ಒಪ್ಪಿಕೊಂಡು ಮಧ್ವಾಚಾರ್ಯ ಪ್ರತಿಮೆ ಮಾಡಿಸಿದ್ದಾರೆ ಅವ್ರ ಕೈಲಿ. ಅವರು ಮಾಡಿದ ಮಧ್ವಾಚಾರ್ಯ ಪ್ರತಿಮೆ ಈಗ ಉಡುಪಿಯಲ್ಲಿ ಮಧ್ವ ಸರೋವರದ ಮಧ್ಯದ ಗುಡಿಯಲ್ಲಿ. ಅವರು, ನಾನು ಯಾಕೆ ಅದನ್ನು ಮಾಡಿಸ್ಲಿಕ್ಕೆ ಹೇಳಿದೆ ಅಂತಂದ್ರೆ, ಹನುಮಂತಾಚಾರ್ಯ ಒಂದ್ಸತಿ ನನ್ನ ಹತ್ರ ಹೇಳಿದೆ, ನನಗೆ ಮಧ್ವಾಚಾರ್ಯರ ಪ್ರತಿಮೆ ಮಾಡಬೇಕು, ಇದು ಬೇರೆ ಒಬ್ಬರು ಆರಂಭ ಮಾಡಿದಾಗ ನನಗೆ ಮಧ್ವಾಚಾರ್ಯ ಪ್ರತಿಮೆ ಮಾಡಬೇಕಾಗಿದ್ದರೆ ಎರಡು ವಿಷಯ. ಒಂದು, ನನಗೆ ನಾನು ಅದನ್ನು ಕೆತ್ತುವಾಗ ಅಲ್ಲಿ ಕೂತ್ಕೊಂಡು ಮಧ್ವವಿಜಯ ಒಬ್ಬರು ಪಾರಾಯಣ ಮಾಡಬೇಕು, ಒಬ್ಬರು ವಾಯುಸ್ತುತಿ ಪಾರಾಯಣ ಮಾಡಬೇಕು, ಆ ನಾದ ಕೇಳಿಕೊಂಡು ನಾವು ಕೆತ್ತಬೇಕು. ಹಾಗೆ ಕೆತ್ತೋಲ್ಲ. ಹಾಗಾದ್ರೆ ಇದು ನಿಜವಾದ ಶಿಲ್ಪಿ ಇವರು ಖಂಡಿತ. ಯಾಕಂದ್ರೆ ಬುದ್ಧಿಗೋಸ್ಕರ ಮಾಡುವವರಲ್ಲ. ಅವರ ಮಧ್ವಾಚಾರ್ಯರ ಆ ಪ್ರತಿಮೆ ಮಾಡ್ಬೇಕಾದ್ರೆ ಆ ಯೋಗ್ಯತೆ ನಮ್ಮಲ್ಲಿ ಬರಬೇಕು. ಅದಕ್ಕೆ ಆ ಕೆತ್ತುವಾಗ ನಿರಂತರ ವಾಯುಸ್ತುತಿ ಪಠಣ ನಡೆಯಬೇಕು. ಯಾವ ಶಿಲ್ಪಿಗಳು ಯಾರು ಹೇಳೋದಿಲ್ಲ, ಆಯ್ತು ಮಾಡುವ, ಎಷ್ಟು ಫೀ ಕೇಳ್ತಾರೆ, 1,000 ಕೊಡ್ತೀನಿ ಅಂತ ಕೇಳ್ತಾರೆ ಅಷ್ಟೇ. ಮಧ್ವಾಚಾರ್ಯರು ಪಾರಾಯಣ ಮಾಡಬೇಕು ಅಂದ್ರೆ ಯಾವ ಶಿಲ್ಪಿಗೂ ತಪ್ಪಿಯೂ ಹೇಳೋಲ್ಲ. ಇವರು ಹೇಳಿದ್ರು ನನಗೆ ಖಂಡಿತ ಇದು ಒಳ್ಳೆಯ ಚೇತನ. ನಾನು ಅವಾಗ ಅಧಮಾನ ಸ್ವಾಮಿಗಳ ಹತ್ರ ಮಾಡಿಸಿ, ಅವ್ರ ಕಡೆಗೆ ಅಧಮಾನ ಸ್ವಾಮಿ ಹೇಳಿದ ತಕ್ಷಣ ನಾನು ಹೇಳಿದೆ ಅವರು, ನಾನು ಹೀಗೆ ಹೇಳಿದ್ದೇನೆ, ದಯವಿಟ್ಟು ಒಪ್ಕೊಳ್ಳಿ ಅಂತ. ಆಯ್ತು, ಮಾಡಿಕೊಟ್ಟ ಮೇಲೆ ಅದನ್ನು ಉಡುಪಿಗೆ ತಂದರು. ಉಡುಪಿಗೆ ತಂದು ಆವತ್ತು ಸರೋವರದ ಮಧ್ಯದ ಗುಡಿಯಲ್ಲಿ ಅದನ್ನು ಇಡಬೇಕು. ಇರುವುದಕ್ಕೆ ಏನ್ ಮಾಡಿದ್ರು, ದೋಣಿಯಲ್ಲಿ ಅದನ್ನು 3 ಪ್ರದಕ್ಷಿಣೆ ತಂದರು. ಮಧ್ವಾಚಾರ್ಯ ಪ್ರತಿಮೆಯನ್ನು ದೋಣಿಯಲ್ಲಿ ಇಟ್ಟು, ಈ ರಥೋತ್ಸವ, ತೆಪ್ಪೋತ್ಸವ ಅಂತ ಮಾಡ್ತಾರೆ, ಹಾಗೆ ತೆಪ್ಪೋತ್ಸವದ ಹಾಗೆ ತೆಪ್ಪದಲ್ಲಿ ಇಟ್ಟು ಅದನ್ನು 3 ಸರ್ತಿ ಸುತ್ತ ತಂದರು. ನಾನು ನೀವು ಉಡುಪಿಗೆ ಹೋಗಿದ್ರೆ ಗೊತ್ತಿರ್ತಾರೆ, ಸ್ವಾಮಿಗಳು ಸ್ನಾನ ಮಾಡುವ ಜಾಗ ಅಲ್ಲೇ ಎದು ನನಗೆ ಹೋದ ತಕ್ಷಣ ಇರುತ್ತಲ್ಲ, ಅಲ್ಲಿ ಅದರದ್ದು ಬೇಸಿಗೆಯಲ್ಲಿ ಚಪ್ಪರ ತೆಗೆದಿರ್ತಾರೆ, ಮಳೆಗಾಲದಲ್ಲಿ ಚಪ್ಪರ ಏನೇನು ಓಪನ್ ಇರ್ತಾರೆ. ನಾನು ಆ ಸ್ವಾಮಿಗಳು ಸ್ನಾನ ಮಾಡುವ ಜಾಗದಲ್ಲಿ ಒಂದು ಮೆಟ್ಟಿಲು ನೀರಿನಲ್ಲಿ ಇಳಿದು ನಿಂತಿದ್ದೆ. ಅದು ನನ್ನ ಪಕ್ಕದಲ್ಲೇ ದೋಣಿ ಹೋಗುತ್ತೆ. ದೋಣಿ ಹೋಗುವುದಕ್ಕಿಂತ ಮೇಲೆ ಮೆಟ್ಟಿಲಲ್ಲಿ ನಾನು ನಿಂತಿದ್ದೆ. ದೋಣಿ ಹೀಗೆ 3 ಸುತ್ತು ಬರ್ತಾ ಇದೆ. ತುಂಬಾ ಜನ ಸೇರಿದ್ರು ಅಲ್ಲಿ ಸುತ್ತಮುತ್ತ. ಈ 4 ಬದಿಯಲ್ಲೂ ಜನ ತುಂಬಾ ತೆರೆದಿದ್ರು ಈ ದೃಶ್ಯ ನೋಡ್ಲಿಕ್ಕೆ. ಮಧ್ವಾಚಾರ್ಯ ಪ್ರತಿಮೆಯನ್ನು ದೋಣಿಯಲ್ಲಿ ತಂದು ಇಟ್ಟು ದೋಣಿ ಹೊರಟಿತ್ತು. ಇದನ್ನು ಈ ಕಡೆ ಕಾಣಿಯೂರು ಮಠ ಇದೆ, ಸರೋವರದ ಹೊತ್ತಿನ. ಆ ಕಾಣಿಯೂರು ಮಠದಲ್ಲಿ ತೋಟದಲ್ಲಿ ಬೆಳೆದ ಒಂದು ಮರ ಹೀಗೆ ಬಗ್ಗಿ ಸರೋವರದ ಕಡೆಗೆ ಬಗ್ಗಿತ್ತು. ಈಗ ಇಲ್ಲ, ಅದನ್ನೇನೋ ಇಲ್ಲ, ಛತ್ರಗಳು ಏನೇನೋ ಆಗಿವೆ, ಆ ಮರ ಇಲ್ಲ ಅಂತ ಈಗ ನನ್ನ ಕಳೆದು ಕಟ್ಟಡ ಎಲ್ಲ ಹಾಕಿಬಿಟ್ಟಿದ್ದಾರೆ. ಹೀಗೆ ಸರೋವರದ ಕಡೆಗೆ ಬಗ್ಗಿದ ಒಂದು ಮರ ಇದೆ. ನಾನು ಸುತ್ತ ಕಣ್ಣಾಡಿಸ್ತಾ ಆ ಮರದಲ್ಲಿ ನೋಡಿದೆ, ಅಲ್ಲಿ ಒಂದು ದೊಡ್ಡ ಗರುಡವನ್ನು ಕೂತಿದೆ ರಥದಲ್ಲಿ, ಮರದಲ್ಲಿ. ಪಕ್ಷಿಗಳು ಓಡಾಡ್ತಾ ಇರ್ತವೆ, ಅದು ನನಗೇನು ಆಶ್ಚರ್ಯ ಅನಿಸಲಿಲ್ಲ. ಬಂದು ಕೂತಿತ್ತು, ಪಕ್ಷಿ ಬಂತು. ಆದ್ರೆ ನನಗೆ ಆಗ ನೆನಪಾಗ್ತೇನು ಅಂದರೆ, ಚೂರ್ಣೋತ್ಸವದ ದಿವಸ
ಬ್ರಹ್ಮರಥಕ್ಕೆ 3 ಪ್ರದಕ್ಷಿಣೆ ಬಂದು ಹೋಗುತ್ತೆ ಅಂತ 90 ದಿವಸ ಕೇಳಿದ್ದೆ ನಮ್ಮ ಕಥೆ. ಅದೇ ಇಲ್ಲಿ ದೇವರ ಉತ್ಸವಕ್ಕೆ ಬರುತ್ತಂತೆ, ಇದು ಯಾಕೆ ಬಂತು, ಇದು ಗರುಡ ಇರುವುದು ಇದು ಕಥೆ ಅಂತ ಮನಸ್ಸಿನಲ್ಲಿ ಒಂದು ಕಥೆ ಹಾದು ಬಂತು. ಆಮೇಲೆ ಆ ದೋಣಿ ಹೊರಟಿದ್ದು 3 ಪ್ರದಕ್ಷಿಣೆ ಬಂತು. ಆ ದೋಣಿ ನನಗೆ ಆಶ್ಚರ್ಯ, ಆ ರಥದಲ್ಲಿ ಕೂತಿದ್ದ, ಮರದಲ್ಲಿ ಕೂತಿದ್ದಂಥ ಗರುಡ ದೋಣಿಯ ಮೇಲಿಂದ 3 ಪ್ರದಕ್ಷಿಣೆ ಬಂತು. ದೋಣಿಯ ಒಟ್ಟಿಗೆ ಸರೋವರಕ್ಕೆ 3 ಪ್ರದಕ್ಷಿಣೆ ಬಂತು. ಈಗ ನಾನು ಪ್ರತ್ಯಕ್ಷ ನೋಡಿದರೆ ಸರೋವರಕ್ಕೆ 3 ಪ್ರದಕ್ಷಿಣೆ ಬಂತು. ಆಚಾರ್ಯರ ಮೇಲೆ ದೇವರಾಗಿದ್ದರೆ ಶಾಪ ಕೊಟ್ಟು ಬಿಡ್ತಿದ್ದ ಗರುಡ, ನನ್ನ ಮೇಲೆ ಬರುತ್ತೆ. 3 ಪ್ರದಕ್ಷಿಣೆ ಬಂತು. ಆಚಾರ್ಯರ ಪ್ರತಿಮೆ ಕೆಳಗಡೆ ದೋಣಿಯ ಮೇಲೆ 3 ಪ್ರದಕ್ಷಿಣೆ ಬಂತು ಗರುಡ. ಸ್ವಲ್ಪ ಕುತೂಹಲ ಆಯಿತು ನನಗೆ, ಯಾಕಂದ್ರೆ ದೋಣಿ ಹೋದ ದಿಕ್ಕಿನಲ್ಲಿ ದೋಣಿಯ ಚಲನೆ ನೋಡಿ ಕುತೂಹಲ ಅನಿಸಿರ್ಬೇಕು ಪಕ್ಷಿಗೆ ಅಂತ, ಅದನ್ನು ನಾನು ಸೀರಿಯಸ್ ಆಗಿ ತಗೊಂಡಿದ್ದೆ. ಆಮೇಲೆ 3 ಸುತ್ತು ಬಂದು ದೋಣಿ ನಿಂತಿತ್ತು. ಅಲ್ಲಿಂದ ಎತ್ತಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ಮಧ್ಯದಲ್ಲಿ ಕಲ್ಲಿನ ಪಾಪು ಇದೆ, ಬ್ರಿಡ್ಜು. ಆ ಕಲ್ಲಿನ ಬ್ರಿಡ್ಜು ಈ ಕಡೆಯಿಂದ ಸ್ವಾಮಿ ಸ್ನಾನ ಮಾಡುವ ಜಾಗ, ಅದರ ಮಧ್ಯದಲ್ಲಿ ದೋಣಿ ನಿಂತಿದೆ. ಅಂದ್ರೆ ನನ್ನ ಪಕ್ಕದಲ್ಲೇ ದೋಣಿ ನಿಂತಿದೆ. ಇನ್ನು ಆ ವಿಗ್ರಹವನ್ನು ಎತ್ತಿಕೊಂಡು ಹೋಗ್ಬೇಕಲ್ಲಿ ನಿಲ್ಲಿಸಿದ್ದಾರೆ. ಅಷ್ಟೊತ್ತಿಗೆ ಒಂದು ಮೇಲಿಂದ ಸಾಮಾನ್ಯ ಒಂದು 200-300 ಅಡಿ ಎತ್ತರದಲ್ಲಿ ಸುತ್ತ ಬರ್ತಾ ಇದ್ದದ್ದು ಕೆಳಗೆ ಬಂದು ಗರುಡ ಕೆಳಗೆ ಬಂತು. ಆಚಾರ್ಯ ವಿಗ್ರಹ ದೋಣಿಯಲ್ಲಿದ್ದರೆ ಅದರಿಂದ ಒಂದು 4-5 ಅಡಿ ಎತ್ತರದಲ್ಲಿ ಬಂತು. ಅಷ್ಟು ತಗ್ಗಿಗೆ ಬಂತು. ನನಗೆ ಎಷ್ಟು ತಗ್ಗು ಅಂದರೆ ನಾನು ನಿಂತಲ್ಲಿಂದ ಹಾರಿ ಹಿಡಿದರೆ ಅದರ ಕಾಲು ನನ್ನ ಕೈಗೆ ಸಿಕ್ಕಿತ್ತು. ಅಷ್ಟು ತಗ್ಗಿಗೆ ಬಂದಿದೆ. ನನಗೆ ವಿಸ್ಮಯ, ಕುತೂಹಲ. ನಾನು ಸುಮ್ಮನೆ ನೋಡ್ತಾನೆ ಇದ್ದೆ ಗಾಬರಿಯಲ್ಲಿ. ಅಲ್ಲಿ 3 ಪ್ರದಕ್ಷಿಣೆ ಬಂತು ಆಚಾರ್ಯ ವಿಗ್ರಹಕ್ಕೆ. ಅಷ್ಟು ತಗ್ಗಿದಲ್ಲಿ ಬಂತು. ಆಮೇಲೆ ಹೊರಟೋಯ್ತು. ಆಶ್ಚರ್ಯ ಏನು ಅಂದರೆ, ನಾನು ಪಕ್ಕದವರ ಹತ್ರ ಎಲ್ಲ ಅಲ್ವಿ ವಿಚಿತ್ರ ಅಲ್ವಾ, ಏನು ಅಂದ್ರು ಗರುಡ, ಎಲ್ಲಿ ಗರುಡ, ಯಾವ ಗರುಡ, ಎಲ್ಲಿ ಗರುಡ, ಯಾವ ಗರುಡ, ನಾವು ನೋಡಲೇ ಇಲ್ವಲ್ಲ. ಆದರೆ ದೇವರ ಅಣೆಗೂ ನಾನು ನೋಡಿದ್ದು ಸುಳ್ಳಲ್ಲ, ಅದು ಯಾರಿಗೂ ಕಾಣಲಿಲ್ಲ. ನನಗೆ ಮಾತ್ರ ಯಾಕೆ ಖಂಡಿಸೋ ಗೊತ್ತಿಲ್ಲ. ಎಲ್ಲರೂ ನಾವು ಕಾಣಲೇ ಇಲ್ಲ, ನಾವು ನೋಡಲೇ ಇಲ್ಲ ಅಂತ. ಹಾಗೆ ಆಚಾರ್ಯ 3 ಪ್ರದಕ್ಷಿಣೆ ನೋಡ್ಬೇಕು. ಇದು ಯಾಕೆಂದ್ರೆ ಗರುಡ ಶಕ್ತಿ. ಆಚಾರ್ಯರು ವೇದೋದ್ಧಾರ ಮಾಡಿದವರು. ಗುಹಾಸಂತಂ ಮಾತರಿಶ್ವಾಮಥಾಯಿತಿ ವೇದಾರ್ಥ ವರ್ಧನೆ ಮಾಡಿ ಸಮಸ್ತ ವೇದವು ಭಗವತ್ಪರ ಅಂತ ಮೊದಲು ಸಾರಿದವರು. ಖುಷಿಯಾಗಿರ್ತದೆ ಗರುಡನಿಗೆ ಬಂದ್ಬಿಟ್ಟು ಬಂದು ಹೊರಟೋಗ್ತಾರೆ. ಅದು ಕರೆಕ್ಟ್ 3 ಸುತ್ತು ಬಂದಿದೆ. ಅದು 4 ಅಲ್ಲ, ಅಲ್ಲಿಯೂ 3 ಸುತ್ತು ಬಂದದ ಮೇಲೆ ಕೆಳಗೆ ಬಂದು ವಿಗ್ರಹದ ಮೇಲೆ 3 ಸುತ್ತು ಇಲ್ಲಿ ಬಂದು ಅಷ್ಟು ತಗ್ಗಿನಲ್ಲಿ ಬಂದು. ಆಗ ನನಗೆ ಇಂಥ ಕಥೆಗಳು, ಗರುಡನ ಮೇಲೆ ಏರಿ ಭಗವಂತ ಬರ್ತಾನೆ ಅನ್ನೋದು ಕಾಣುವ ಕಣ್ಣಿದ್ದರೆ ಬರ್ತಾನೆ. ಇವತ್ತೇ ಎಲ್ರಿಗೂ ಕಾಣಬೇಕು ಅಂತ ನಿಯಮಿಲ್ಲ, ನಡೆದದ್ದೆಲ್ಲ ಎಲ್ರಿಗೂ ಕಾಣಬೇಕು ಅಂತ ಏನು ನಿಯಮ ಇಲ್ಲ. ಸರಿ, ಇವನು ಕೂಡ ಶಾಪದಿಂದ ಮುಕ್ತನಲ್ಲ. ಗಜೇಂದ್ರ ಆನೆಯ ರೂಪ ಹೋಗಿ ದಿವ್ಯ ರೂಪಧರನಾಗಿ ಚತುರ್ಭುಜನಾಗಿ ನಿಂತ್ಕೊಂಡ. ಅವನು ಯಾರಪ್ಪ ಇವನಂತ ಹೇಳಿದ್ರಿ, ಹೌ ಗಂಧರ್ವ ಅಂತ ಹೇಳಿದ್ರಿ. ಸವೈಬುರು ರುದ್ರಾಜ ಪಾಂಡ್ಯ ದ್ರವಿಡ ಸಪ್ತಮ. ಬಹಳ ತಮಾಷೆ ಏನು ಅಂದ್ರೆ, ಇದನ್ನು ಯೋಚನೆ ಮಾಡಿ, ಇದು ತಾಪಸ ಬಂದಂತರದ್ದು. ಅವನು ತಮಿಳುನಾಡಿನಲ್ಲಿದ್ದ ರಾಜ ಅಂತ ಹೇಳ್ತಾರೆ. ಅಂದ್ರೆ ಆ ಭಗವಂತನಲ್ಲಿಯೂ ಆ ಸೃಷ್ಟಿ ಘಟ್ಟದಲ್ಲಿಯೂ ತಮಿಳುನಾಡಿತ್ತು. ಆ ಜನ ತಮಿಳು ಮಾತಾಡ್ತಿದ್ರು. ಆಮೇಲೆ ಮನ್ವಂತರಗಳು ಕಳೆದಿದ್ದೇವೆ. ಮನ್ವಂತರಗಳು ಕಳೆದ ಮೇಲೆ ಈಗಲೂ ತಮಿಳುನಾಡಿ ಇದೆ. ಅದು ಆಗದ ಒಂದು ಸೃಷ್ಟಿ ಕ್ರಮವೇ ಬೇರೆ ಇರಬಹುದು. ಯಾಕಂದ್ರೆ ಸೃಷ್ಟಿಯನ್ನು ನಾಶ ಆಗಿಲ್ಲ, ಮನ್ವಂತರ ಮಾತ್ರ ಬದಲಾದವು. ಆದರೆ ಆಗಲೂ ಕೂಡ ಆಗಲೂ ದ್ರವಿಡ ಸಪ್ತಮ ಪಾಂಡ್ಯರಾಜ. ಪಾಂಡ್ಯರಾಜ ಅಂತಂದ್ರೆ ಗೊತ್ತಿದೆ. ಪಾಂಡ್ಯ ಅಂದ್ರೆ ನಿಜವಾಗಿ ಪಾಂಡ್ಯ ಅಂತಂದ್ರೆ ದೋಣಿಗಳ ವ್ಯವಹಾರದಿಂದ ಪಾಂಡಿಯನ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಾಂಡೇಶ್ವರ ಅಂತ ಕರ್ನಾಟಕದಲ್ಲಿ ಸಮುದ್ರ ತೀರದಲ್ಲಿ ದೋಣಿಯ ವ್ಯವಹಾರ ಮಾಡಿಕೊಂಡು ಬದುಕುವವರಿಗೆ ಪಾಂಡ್ಯರು ಅಂತ ಹೇಳೋದು. ಇದು ನಿಜವಾದ ಶಬ್ದ. ಅಂದ್ರೆ ವ್ಯಾಕರಣದಲ್ಲಿ ಪಾಂಡು ಶಬ್ದದಿಂದ ಪಾಂಡ್ಯ ಶಬ್ದ ನಿಷ್ಪತ್ತಿ. ಯಾಕಂದ್ರೆ ಅವರಿಗೆ ಒಟ್ಟು ನಿಷ್ಪತ್ತಿ ಆಗಬೇಕು, ಯಾರು ಮೂಲ ಗೊತ್ತಿರೋದಿಲ್ಲ. ಪಾಂಡು ಶಬ್ದದಿಂದ ಪಾಂಡ್ಯ ಶಬ್ದ ನಿಷ್ಪತ್ತಿ ಮಾಡಿದ್ದಾನೆ ವಾರ್ತೆಕಾರ. ಆದ್ರೆ ಅದು ಅಲ್ಲ. ಪಾಂಡ್ಯ ಅಂದ್ರೆ ಪಾಂಡಿಯನ್. ನಿಜವಾಗಿ ಪಾಂಡ್ಯ ಅಂತಂದ್ರೆ ಗುಜರಾತ್ನಲ್ಲಿ ಗೊತ್ತಾ 2 ಅರ್ಥ. ಒಂದು ತಮಿಳುನಾಡಿನ ಅರ್ಥದಲ್ಲಿ, ನಮ್ಮ ಕರ್ನಾಟಕದ ಅರ್ಥದಲ್ಲಿ, ದ್ರಾವಿಡ ಭಾಷೆಯಲ್ಲಿ ನೀವು ಹೇಳುವಂಥದ್ರಲ್ಲಿ ಪಾಂಡಿಯನ್ ಅಂದ್ರೆ ದೋಣಿ ವ್ಯವಹಾರ, ದೋಣಿಯ ಮೂಲಕ ವ್ಯವಹಾರ ಮಾಡ್ತಾರೆ.
ಇನ್ನೊಂದು ಪ್ರಾಕೃತ ಶಬ್ದ ಪಂಡಿತ ಅನ್ನೋದು ಪಾಂಡ್ಯ ಆಗಿದೆ. ಪಂಡ್ಯ ಪಾಂಡ್ಯ, ಪಂಡ್ಯ ಅಂತಿದ್ದಾರೆ. ಪಂಡ್ಯ ಅಂತ ಗುಜರಾತ್ನಲ್ಲಿ ಪಂಡ್ಯ ಅಂತಿದ್ದಾರೆ. ಪಂಡ್ಯ ಆಗ ಬೇರೆ ಪಂಡಿತರು ಪಂಡ್ಯಾಸ ಬ್ರಾಹ್ಮಣ. ಹಾಗೆ ಯಾವುದೋ ಅವನು ಪಾಂಡ್ಯ ದೇಶದ ರಾಜನಾಗಿದ್ದ. ದ್ರಮಿಳ ಸಪ್ತಮಃ, ಅವನ ಮಾತೃಭಾಷೆ ತಮಿಳಾಗಿತ್ತು ಅಂತ ಹೇಳ್ತಾರೆ. ದ್ರಮಿಳ ಅಂತ. ನಮ್ಮಲ್ಲಿ ದ್ರಾವಿಡ ಭಾಷೆ ಅಂತ ಹೇಳಿದ್ರೆ ಪಂಚದ್ರಾವಿಡ ಅಂತ, ಅದು ಬ್ರಿಟಿಷರು ಹೇಳಿದ್ರು ನಾವು ಹೊಡೆದವು ಅಷ್ಟೇ. ಪಂಚದ್ರಾವಿಡ ಇಲ್ಲೇ ಇಲ್ಲ. ಕನ್ನಡ ದ್ರಾವಿಡ ಭಾಷೆ ಅಲ್ಲ, ತುಳು ದ್ರಾವಿಡ ಭಾಷೆ ಅಲ್ಲ, ತಮಿಳು ಮಾತ್ರ, ತೆಲುಗು ದ್ರಾವಿಡ ಭಾಷೆ ಅಲ್ಲ, ಮಲಯಾಳ ದ್ರಾವಿಡ ಭಾಷೆ ಅಲ್ಲ. ದ್ರಮಿಳದಿಂದ ತಮಿಳ ಆದದ್ದು. ದ್ರಮಿಳ ಅಂದ್ರೆ ತಮಿಳು ಅಷ್ಟೇ, ಅದು ಮಾತ್ರ ದ್ರವಿಡ. ಅದೇ ದ್ರಾವಿಡ ಆದದ್ದು. ಅದು ಮೂಲ ಶಬ್ದ ದ್ರಮಿಳ, ಅವನೇ ತಮಿಳ. ಅದರಿಂದ ತಮಿಳು ಮಾತ್ರ ದ್ರಾವಿಡ ಭಾಷೆ, ಉಳಿದದ್ದು ಯಾವುದೂ ದ್ರಾವಿಡ ಭಾಷೆ ಅಲ್ಲ. ನೀವು ಪ್ರಾಚೀನ ಸಂಸ್ಕೃತವನ್ನು ಅಧ್ಯಯನ ಮಾಡಿದರೆ ದ್ರವಿಡದ ಮೂಲ ಗೊತ್ತಾಗುತ್ತೆ, ದ್ರವಿಡವೇ ತಮಿಳ ಆಯ್ತು. ಅದರಿಂದ ತಮಿಳು ಮಾತಾಡುವವರು ಮಾತ್ರ ದ್ರಾವಿಡರು, ಉಳಿದವರು ದ್ರಾವಿಡರಲ್ಲ. ಅವ್ರಿಗೇನಾಗಿದೆ, ಆರ್ಯರು ಅಂತ ಉತ್ತರ ಭಾರತದವರು, ದಕ್ಷಿಣ ಭಾರತದಲ್ಲ ದ್ರಾವಿಡರು. ಆರ್ಯರು ದ್ರಾವಿಡರು ಬಿಡಿಸಿ ಹಾಕಿ ನಮ್ಮ ದೇಶವನ್ನು ಆಳ್ಬೇಕಾಗಿತ್ತು. ಅದಕ್ಕೊಂದು ಸುಳ್ಳು ಸಾಹಿತ್ಯ ಇತಿಹಾಸ ಬರೆದ್ರು, ನಮ್ಮವರು ಅದನ್ನು ನಂಬಿದ್ರು. ನಮಗೆ ನಮ್ಮವ್ರು ಹೇಳಿದ್ದಕ್ಕಿಂತ ವಿದೇಶದವರು ಹೇಳಿದ ಬೇಗ ನಂಬಿಕೆ. ಹಾಗಾಗಿ ಆರ್ಯರು ದ್ರಾವಿಡರು ಸುಳ್ಳು ಕಾನ್ಸೆಪ್ಟ್ ಅನ್ನು ಸೃಷ್ಟಿ ಮಾಡಿದ್ರು, ನಂಬಿಬಿಟ್ರು ನಮ್ಮ ಜನ. ಅದನ್ನೇ ಹೊರಹೊಡೆದು ಎಮ್ ಎ ಮಾಡಿದ್ರು, ಹಿಸ್ಟ್ರಿ ಎಮ್ ಎ. ಹೀಗೆ ಆದರೆ ಯಾವ ಯುಗಗಳ ಹಿಂದೆಯೂ ಈ ಭಾಷೆ, ಈ ಜನಾಂಗ ಇದೇ ಥರ. ಆಮೇಲೆ ಪುನಃ ನಾಶವಾಗುತ್ತೆ, ಮತ್ತೆ ಪುನಃ ಅದೇ ಭಾಷೆ ಹುಟ್ಟುಕೊಳ್ಳುತ್ತೆ. ಇದು ಮನ್ವಂತರವೇ ಬೇರೆ, ತಾಪಸ ಮನ್ವಂತರ. ಆಮೇಲೆ 50 ಮನ್ವಂತರ ಇದೆ, ಚಾಕ್ಷುಷ ಮನ್ವಂತರ ಇದೆ, ಆಮೇಲೆ ವಯಸ್ಸು ಮನ್ವಂತರ. ಅಂದರೆ ಕೋಟಿ ಕೋಟಿ ವರ್ಷಗಳ ಹಿಂದಿನ ಕಥೆ ಇದು. ಅವಾಗಲೂ ತಮಿಳು ಮಾತಾಡೋದು ಜನಾಂಗ ಇತ್ತು. ಪಾಂಡ್ಯ ದ್ರಮಿಳ ಸಪ್ತಮಃ, ತಮಿಳುನಾಡಿನ ತಮಿಳು ಮಾತನಾಡುವ ಪಾಂಡ್ಯ ರಾಜನಾಗಿದ್ದ. ಪಾಂಡ್ಯ ರಾಜನೆಲ್ಲ ಶೈವರು. ಈ ವಿಷ್ಣು ಯಾಕೆ ಉದ್ಧಾರ ಮಾಡಲಿಕ್ಕೆ ಬಂದ? ರಾಮಾನುಜಾಚಾರ್ಯ ವೈಷ್ಣವರು ನಾವು ಕಣ್ಣು ಇಡಬೇಕು ಅಂತ ಆರಂಭ ಮಾಡಿದವರು ಪಾಂಡ್ಯ ರಾಜರು. ತಮಿಳುನಾಡಿನ ರಾಜರೆಲ್ಲ ಅವರು ವಿಷ್ಣು ದ್ವೇಷಿಗಳು. ಅವನು ರಾಮಾನುಜಾಚಾರ್ಯ ಅದಕ್ಕೆ ಓಡಿ ಬಂದು ಮೇಲ್ಕೋಟೆ ಇರ್ಬೋದು, ಯಾಕಂದ್ರೆ ಅವ್ರು ಕಣ್ಣು ತೆಗೆದಿಂದ ಆಡೋದು, ಕಣ್ಣು ಕಿತ್ತು ಬಿಡಿ ಹೇಳಿ ಅವರು ಮೇಲ್ಕೋಟೆಯಿಂದ ಮತ್ತೆ ತಮಿಳುನಾಡಿಗೆ ಹೋಗಲೇ ಇಲ್ಲ, ಹೋದ್ರೆ ಕಣ್ಣಿಗೆ ಇಳ್ತಾರೆ ಅಂತ. ಪಾಪ ಅವನ ಶಿಷ್ಯ ಒಬ್ಬ ಪೂರೇಶ ಅಂತ ಇದ್ದ. ಅವನು ತಮಿಳುನಾಡಿಗೆ ಹೋದಾಗ ಯಾರು ನಾನೇ ರಾಮಾನುಜಾಚಾರ್ಯ ಅಂತ ಪೊಲೀಸ್ ಅವರು ಸೈನಿಕರು ಕರ್ಕೊಂಡು ಅವನು ಖಂಡಿಸಿದ್ದಾರೆ. ರಾಮಾನುಜಾಚಾರ್ಯನ ಉಳಿಸುವುದಕ್ಕೋಸ್ಕರ ಅವರ ಶಿಷ್ಯ ತಾನು ರಾಮಾನುಜಾಚಾರ್ಯನ ಸುಳ್ಳು ಹೇಳಿ ಅಲ್ಲಿ ಕಣ್ಣಿಗೆ ಇಳಿಸಿಕೊಂಡ. 2 ಕಣ್ಣು ಕಿತ್ತರು ಅವನು. ಅವನು ಮತ್ತೆ ಬಂದ. ನಮಗಾದ್ರೆ ಈ ಗುರುಗಳನ್ನು ಇಂಥ ಸಹವಾಸಗಳ ಕಣ್ಣು ತೆಗೆಯುವ ಗುರುಗಳು ಬೆಳೆ ಗುರುಗಳನ್ನು ಕಾಣ್ತೀವಿ. ಅವನು ಬಂದು ಗುರುಭ್ಯೋ ನಮಃ ಅಂದ. ಅವ್ರು ಪಾಪ ರಾಮಾನುಜಾಚಾರ್ಯ ಗಿಲ್ಟಿ, ಅಪ್ಪ ನನ್ನಿಂದಾಗಿ ಕಣ್ಣು ಕಳ್ಕೊಂಡಿ. ಏನೇನಾಗಿ ಗೊತ್ತಾ, ಅವರು ಹೊರಗಿನ ಗಂಡು ಹೋದರೆ ನೀವು ಒಳಗಿನ ಗಂಡು ಕೊಟ್ಟಿರಲ್ಲ ಗುರುಗಳೇ, ಸಾಕು. ನನಗೆ ಒಳಗಿನ ಗಂಡು ಕೊಟ್ಟವರು ನೀವು, ಹೊರಗಿನ ಗಂಡು ಬೇಕಿಲ್ಲ ನನಗೆ. ಹೀಗೆ ತಮಿಳುನಾಡಿನವರೆಲ್ಲ ನಮಗೆ ಗೊತ್ತಿದ್ದ ಹಾಗೆ ಮಹಾಶೈವರು. ತಮಿಳಿನ ಪರಂಪರೆಯಲ್ಲಿ ಶೈವ ಧರ್ಮಕ್ಕೆ ಒತ್ತು ಕೊಟ್ಟವರು. ಕಾಶ್ಮೀರದಲ್ಲಿ, ದಕ್ಷಿಣ ಭಾರತದಲ್ಲಿ, ತಮಿಳುನಾಡಿನಲ್ಲಿ, ಅನಂತರ ಕರ್ನಾಟಕ, ಇದು ಆಂಧ್ರಕ್ಕೆ ಹೋಯಿತು. ಆಂಧ್ರದಲ್ಲಿ ಶೈವ ಧರ್ಮ, ಅದರಿಂದ ಕರ್ನಾಟಕಕ್ಕೆ ಕೊನೆಗೆ ಬಂದದ್ದು ವೀರಶೈವ ಧರ್ಮ ಕರ್ನಾಟಕ. ಮೊದಲು ತಮಿಳುನಾಡಿನಲ್ಲಿ ಶೈವ ಧರ್ಮ ಇದ್ದದ್ದು, ಅಲ್ಲಿಂದ ಆಂಧ್ರಕ್ಕೆ ಹೋಯಿತು. ಆಂಧ್ರದಿಂದ ಕರ್ನಾಟಕಕ್ಕೆ ಅದು ಪ್ರಾರಂಭ, ತಮಿಳುನಾಡಿಗೆ ಪ್ರಾರಂಭ ಆದದ್ದು. ಉತ್ತರ ಭಾರತದಲ್ಲಿ ವೀರಶೈವ ಧರ್ಮ ಪ್ರಾರಂಭ ಆದದ್ದು ಕಾಶ್ಮೀರದಲ್ಲಿ, ಅಭಿನವ ಗುಪ್ತ ಹೆಣ್ಕೋ ಅವರಿಂದ. ಹೀಗೆ ಆದರೆ ಹೇಳ್ತಾರೆ ಅದೆಲ್ಲ ಅನಂತರ ಬಂದದ್ದು. ಮೊದಲು ಅವನು ಏನಾಗಿದ್ದ, ಮಂದ್ರದ್ಯುಮ್ನ ಇತಿ ಖ್ಯಾತಃ ವಿಷ್ಣು ವ್ರತ ಪರಾಯಣ ಪರಮ ವೈಷ್ಣವ ಅವನು. ಅವನು ಮಂದ್ರದ್ಯುಮ್ನ ಅಂತ ಅವನ ಹೆಸರು, ಮತ್ತೆ ವಿಷ್ಣು ವ್ರತ ಪರಾಯಣ ಅಂತ ಮಹಾವೈಷ್ಣವನಾಗಿದ್ದ. ವಿಷ್ಣುವಿನ ಉಪಾಸನೆ ಮಾಡಿ ಸಿದ್ಧಿ ಪಡೆದಂತಹ ರಾಜ ಅವನು. ಹಾಗಾಗಿ ಅವನಿಗೆ ಈಗ ಮತ್ತೆ ಆನೆ ಜನ್ಮ ಯಾಕೆ ಬಂತಪ್ಪ? ಅಷ್ಟು ವಿಷ್ಣು ವ್ರತ ಪರಾಯಣ, ವಿಷ್ಣು ಭಕ್ತ ಎಲ್ಲ ಇದು, ಆನೆ ಜನ್ಮ ಯಾಕೆ ಬಂತು ಅಂದರೆ ಅವನು ಇದು ಅಷ್ಟೇ. ಅವನು ದೇವರ ಇಲ್ಲಿ ಅಗತ್ಯರು. ಅವನು ಒಂದ್ಸಲ ದೇವರ ಪೂಜೆಗೆ ಕೂತಿದ್ದ. ದೇವರ ಪೂಜೆಗೆ ಕೂತಾಗ ಎದ್ದು ಹೋಗಿ ಬಂದ ಅತಿಥಿಗಳನ್ನ ಸತ್ಕಾರ ಮಾಡಬೇಕು ಅಂತ ಅನ್ನೋದನ್ನು ಶಾಸ್ತ್ರ ಹೇಳುವುದು. ಅದಕ್ಕೆ ಎಕ್ಸೆಪ್ಷನ್ ಇದೆ. ದೇವರ ಪೂಜೆ ಕೂತಿದ್ದ ಯಾರಾದ್ರು ಬಂದರೆ ನಾವೇ ಪೂಜೆ ಬಿಟ್ಟು ಅಥವಾ ಜಪ ಮಾಡ್ತಾ ಜಪ ಬಿಟ್ಟು ಹೋಗ್ಬೇಕಾಗಿಲ್ಲ ಅನ್ನೋದೊಂದು ಶಾಸ್ತ್ರದ ನಿಯಮ ಇದೆ. ಹಾಗಾಗಿ ಇವನೇನ್ ಮಾಡಿದ, ಬರ್ತಾರೆ ನೋಡ್ಕೋತಾರೆ, ನಾನು ಜಪ ನನ್ನ ಅನುಷ್ಠಾನ ಮುಗಿದ ಮೇಲೆ ಇವನು ಪೂಜೆ ಮಾಡ್ತಾ ಕೂತ್ಬಿಟ್ಟಿದ್ದ, ಭಗವದ ಆರಾಧನೆ ಮಾಡ್ತಾ ಕೂತ್ಬಿಟ್ಟಿದ್ದ. ಅವನಿಗೆ ಅಗಸ್ತ್ಯ ಸಿಟ್ಟು ಬಂತು. ನಾನು ಬಂದಾಗ ನನಗೆ ಎದ್ದು ಸತ್ಕಾರ ಮಾಡಲಿಲ್ಲ, ಅವಮಾನ ಮಾಡಿದ್ದು, ನನಗೆ ಆನೆ ಇವನಿಗೆ ಬಂದುಬಿಟ್ಟಿದೆ. ಸರಿ, ಆಪನ್ನ ಕವಂಜಡಿ ಹಿಂಗೆ ಇವನು ಆನೆಯಾಗಿ ಬಿಟ್ಟಿದ್ದ. ಅಗಸ್ತ್ಯರ ಶಾಪದಿಂದ ಆನೆಯಾದ.
ಅದು ಎಂಥ ಜನ್ಮ, ಆತ್ಮಸ್ಮೃತಿ ವಿನಾಶಿನಿ. ನಿಜವಾಗಿ ತಾನು ಏನು ಎಂದು ತನ್ನ ಎಚ್ಚರವೇ ತಪ್ಪಿಸ್ತಕ್ಕಂಥ ಒಂದು ಪ್ರಜ್ಞೆ ಇಲ್ಲದಂಥ ಜನ್ಮ ಅದು. ಆದರೆ ಹರ್ಯರ್ಚನಾನುಭಾವೇನ ಗಜತ್ವೇಪಿ ಯದ್ ಗಜತ್ವೇಪಿ ಅನುಸ್ಮೃತಿ. ಆದರೆ ಪೂರ್ವಜನ್ಮದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ ಫಲವಾಗಿ ಈ ಆನೆ ಜನ್ಮದಲ್ಲೂ ಅವರಿಗೆ ನಾನು ಹಿಂದೆ ಏನಾಗಿದ್ದೆ ಅನ್ನೋ ಎಚ್ಚರ ಇತ್ತು. ಆದ್ದರಿಂದ ಭಗವಂತನನ್ನು ಸ್ತೋತ್ರ ಮಾಡಿ ಆಯ್ತು. ಇಷ್ಟು ಕಥೆಗಳನ್ನು ನಾವು ಕೇಳಿ ಆದಮೇಲೆ ಮುಂದೆ ಈ ಇಡೀ ಗಜೇಂದ್ರ ಮೋಕ್ಷದ ಕಥೆ ಏನು ಭಾಗವತದಲ್ಲಿ ಬಂದಿದೆ ಅದನ್ನು ಹೇಳ್ತಾರೆ ಅವರು. ಅಥಾನುಕೀರ್ತಿ ಅಂತ ಶ್ರೇಯಸ್ಕಾಮ ದ್ವಿಜಾತೆಯ ಶುಕಾಚಾರ್ಯ ಹೇಳ್ತಾರೆ, ಈ ಗಜೇಂದ್ರ ಮೋಕ್ಷ ಉಂಟಲ್ಲ ಇದನ್ನ ದಿನಾ ಪಠಿಸ್ತಾರೆ ಜ್ಞಾನಿಗಳು. ಅಥ ಅನುಕೀರ್ತಯಂತೆ ಶ್ರೇಯಸ್ಕಾಮ ದ್ವಿಜಾತೆಯ, ಬದುಕಿನಲ್ಲಿ ಶ್ರೇಯಸ್ಸನ್ನು ಬಯಸುವವರು. ಶುಚಯ ಯಾವಾಗ ಪಠಿಸ್ತಾರೆ? ಶುಚಯ ಪ್ರಾತರುತ್ಥಾಯ, ಬೆಳಗಾತ ಎದ್ದು ಪ್ರಾತಃ ಶೌಚವನ್ನು ಮುಗಿಸಿ ಮುಖ ತೊಳೆದು ದೇವರ ಎದುರು ಬಂದು ಕೂತು ಹಿಂದೆ ಬೆಳಗಾತ ಹೇಳ್ತಕ್ಕಂಥ ಸಂಪ್ರದಾಯ ಪ್ರತಿ ಮನೆಯಲ್ಲಿ ಪ್ರಾತಃ ಸ್ತೋತ್ರದ ಜೊತೆಗೆ ಶುಚಯ ಪ್ರಾತರುತ್ಥಾಯ. ಯಾಕೆಂದರೆ ದುಸ್ವಪ್ನಾದ್ಯುಪಶಾಂತಯೇ, ರಾತ್ರಿ ಏನಾದ್ರು ಕೆಟ್ಟ ಕನಸು ಬಿದ್ದಿರುತ್ತೆ, ಆ ಕೆಟ್ಟ ಕನಸಿಗೆ ಪರಿಹಾರ ಏನು? ಯಾವ ಕೆಟ್ಟ ಕನಸು ಅನ್ನೋದು ಸೂಚಕಶ್ಚಿ, ಅದು ಏನೋ ಒಂದು ಕೆಟ್ಟದನ್ನು ಸೂಚನೆ ಮಾಡುತ್ತೆ. ಕೆಟ್ಟ ಕನಸು ಮುಂದೆ ನಮ್ಮ ಎಚ್ಚರದಲ್ಲಿ ಏನೋ ಆಗುವುದನ್ನು ಸೂಚನೆ ಮಾಡ್ತಾರೆ ಅವರು. ಅಂಥ ಅನಿಷ್ಟಗಳೇನೋ ಆಗದೇ ಇರಲಿ ಅಂತ ಬೆಳಗಾತ ಎದ್ದು ಗಜೇಂದ್ರ ಮೋಕ್ಷವನ್ನ ಜ್ಞಾನಿಗಳು ಸ್ವಚ್ಛರಾಗಿ ಶೌಚ ಮಾಡಿಕೊಂಡು ಕೃತಶೌಚ ಸ್ನಾನ ಮಾಡುವ ಮುಂಚೆ ದೇವರ ಮುಂದೆ ಕೂತು ಈ ಗಜೇಂದ್ರ ಮೋಕ್ಷವನ್ನು ಪಠಿಸ್ತಿದ್ದರು ದುಸ್ವಪ್ನ ಪರಿಹಾರಕ್ಕೋಸ್ಕರ ಅಂತ ಶುಕಾಚಾರ್ಯ ಹೇಳ್ತಾರೆ. ಆಮೇಲೆ ಭಗವಂತನು ದೇವತೆಗಳಿಗೆ ವರ ಕೊಟ್ಟು ತಾನು ಹೊರಟು ಹೋಗುವಾಗ ಅವತಾರ ಅಲ್ಲಿಂದ ಗರುಡನ ಮೇಲೆ ಕೂತ್ಕೊಳ್ಳೋ ಮುಂಚೆ ಅವನು ಹೇಳ್ತಾನೆ, ಏ ಮಾಂ ಸ್ಮರಂತಿ ಅನೇನಾಂಗ. ಅವನು ಅದೇ ಮಾತಾಡ್ತಾನೆ, ಯಾರು ಈ ಗಜೇಂದ್ರ ಮೋಕ್ಷದ ಮೂಲಕ ನನ್ನ ಈ ಅವತಾರದ ಕಥೆಯನ್ನ ಶ್ರದ್ಧೆಯಿಂದ ಸ್ಮರಣೆ ಮಾಡುತ್ತಾರೆ, ಯಾವಾಗ ಅಲ್ಲಿ ಪ್ರತಿಬುದ್ಧಿಯ ನಿಶಾಂತಿಯೇ, ರಾತ್ರಿ ಕಳೆದ ಬೆಳಗಿನ ಜಾವದಲ್ಲಿ ಎದ್ದು ಯಾರು ಗಜೇಂದ್ರ ಮೋಕ್ಷವನ್ನು ಪಠನೆ ಮಾಡ್ತಾರೆ ಅವರಿಗೆ ದುಸ್ವಪ್ನ ಪರಿಹಾರ ಆಗುತ್ತೆ ಅಂತ ಶುಕಾಚಾರ್ಯ ಹೇಳಿದರು. ಇವನ್ ದೇಶಾಂ ಪ್ರಾಣಾದ್ಯೇ ದದಾನಿ ವಿವರಾಂ ಪತಿ, ಅವರ ದೇಹೋತ್ಕರ್ಮಣ ಕಾಲದಲ್ಲಿ ಸ್ವಚ್ಛವಾದ ಭಗವತ್ ಪ್ರಜ್ಞೆಯನ್ನು ಅವರಿಗೆ ಕೊಡುತ್ತೇನೆ. ಹಾಗೆ ಬಹಳ ಗಜೇಂದ್ರ ಮೋಕ್ಷ ಒಂದು ಮಹತ್ವದ ಮಂತ್ರತುಲ್ಯವಾಗಿರ್ತಕ್ಕಂಥ ಸ್ತೋತ್ರ. ಅನೇಕ ಆಪತ್ ಪರಿಹಾರಕ್ಕೋಸ್ಕರ, ದುಸ್ವಪ್ನ ಪರಿಹಾರಕ್ಕೋಸ್ಕರ, ಭಗವಂತನ ಸ್ಮೃತಿ ಅಂತ್ಯಕಾಲದಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಅದನ್ನು ಪಠನೆ ಮಾಡ್ತಿದ್ರು ಹಿಂದೆ. ಅಂತಹ ಭಗವಂತನ ಅಪೂರ್ವವಾದ ಕಥೆ, ತಾಪಸ ನಾಮಕನಾದ ಹರಿಯ ಅಪೂರ್ವವಾದ ಕಥೆಯನ್ನ ನಾವು ಈ ಬಾರಿ ಈ 6 ದಿವಸಗಳಲ್ಲಿ ಕೇಳಿದೆವು. ಅದನ್ನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಕ್ತಾಯದಲ್ಲಿ ಮತ್ತೆ ಶ್ರೀಗಳವರಿಂದ 4 ಹಿತವಚನಗಳನ್ನು ಕೇಳಿ ಇದನ್ನು ಮಂಗಳ ಮಾಡೋಣ. ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆ. ಒಂದು ವಿಷಯ ಹೇಳಿಬಿಡ್ತೇನೆ. ಡಿಸೆಂಬರ್ 4 ಮತ್ತು 5 2 ತಾರೀಕಿನಲ್ಲಿ ಮಹಾಭಾರತ ತಾತ್ಪರ್ಯವನ್ನು ನಾನು ಮೊನ್ನೆ ಪ್ರಸ್ತಾವ ಮಾಡಿದೆ. ಆ ಪುಸ್ತಕದ ಬಿಡುಗಡೆ ವಿದ್ಯಾಪೀಠದಲ್ಲಿ ಆಗುತ್ತೆ. ವಿದ್ಯಾರ್ಥಿಗಳು ಯಾತ್ರೆಯಲ್ಲಿ ಇರ್ತಾರೆ, ಸಾಧಾರಣ ಬರ್ತೇನೆ ಅಂತ ಶ್ರೀಗಳು ಒಪ್ಕೊಂಡಿದ್ದಾರೆ. 4, 5 2 ದಿವಸ ಮಹಾಭಾರತ ತಾತ್ಪರ್ಯದ ಬಗ್ಗೆ ವಿಚಾರಗೋಷ್ಠಿ ಉದ್ಘಾಟನೆ ಎಲ್ಲ ಇದೆ. 6, 7, 8, 9, 10, 11, 12, 13 6ರಿಂದ 13 ತನಕ ವಿದ್ಯಾಪೀಠದಲ್ಲಿ ಭಗವದ್ಗೀತೆ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತಲ್ಲ, ಅದರ ಮುಂದಿನ ಭಾಗದ ಪ್ರವಚನ ಇದೆ. 14, 15, 16ರಲ್ಲಿ 3 ದಿವಸ ಪ್ರಾಯ ನಾನು ಹೊಸದಾಗಿ ಬರೆದಿರತಕ್ಕಂಥ ವಿಸ್ತೃತವಾದಂತಹ ಪರಿಶಿಷ್ಟದಲ್ಲಿ ಬಂದಿರತಕ್ಕಂಥ ಮಂಗಲಾಷ್ಟಕ ಪುಸ್ತಕವೂ ಬಿಡುಗಡೆ ಆಗುತ್ತೆ. 3 ದಿವಸ ಮಂಗಲಾಷ್ಟಕದ ಬಗ್ಗೆ ಯಾರೋ ಉಪನ್ಯಾಸ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. 16, 13, 14, 17ರಿಂದ 23 ತನಕ 7 ದಿವಸ ಮತ್ತೆ ಈ ಭಾಗವತ ಅಷ್ಟಮಸ್ಕಂದ ಮುಂದುವರಿಗೆ ಶ್ರೀಗಳವರ ಸನ್ನಿಧಾನದಲ್ಲಿ ಇಲ್ಲಿ ನಡೆಸಿದ್ದಾರೆ.
जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। 8ನೇ ಸ್ಕಂಧದಲ್ಲಿ ಆಚಾರ್ಯರು ಯಜ್ಞನಾಮಕ ಪರಮಾತ್ಮನ ಅವತಾರವನ್ನು ಹಾಗೂ ಗಜೇಂದ್ರನನ್ನ ಮೋಚನೆ ಮಾಡಿದ ತಾಪಸ ಗರುಡಾರೂಢನಾಗಿ ಬಂದು ಗಜೇಂದ್ರನನ್ನು ನಕ್ಕರದಿಂದ ಮೋಚನೆ ಮಾಡಿದ ಅವನ ಭಗವದ್ ರೂಪದ ತಾಪಸ ಅಂತ ಕರೀತಾರೆ. ಆ ಸ್ವಯಂಭೂ ಮನು ಆ ಯಾಜ್ಞೀಯ ಮಂತ್ರ ಉಪನಿಷತ್ ಮಂತ್ರದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದ ಸಂದರ್ಭ ಅವನಿಗೆ ಸ್ಫುರಣವಾದದ್ದು. ಅದನ್ನು ಈಶಾವಾಸ್ಯಂ ಅಂತ ಹೇಳಿದ್ದನ್ನೇ ಅದರ ವಿಷಯ. ಅದೇ ಅರ್ಥದಲ್ಲಿ ಆತ್ಮಾವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃತ ಕಸ್ಯಚಿತ್. ಉಪನಿಷತ್ತಲ್ಲಿ ಆಚಾರ್ಯ ಹೇಳಿದ ಹಾಗೆ ಆತ್ಮಾವಾಸ್ಯಂ ಈಶಾವಾಸ್ಯಂ ಅಂತ ಇದ್ದಿಲ್ಲ, ಇಲ್ಲಿ ಆತ್ಮಾವಾಸ್ಯಂ ಅಂತ. ಇಲ್ಲಿ ಮನಃ ಅಂತ ಮನಸ್ಸನ್ನು ಕುರಿತು ಈ ಮಾತು ಬಂದಿದೆ. ಇದೆಲ್ಲವೂ ಕೂಡ ಭಗವಂತನಿಗೆ ಅಧಿಷ್ಠಾನವಾಗಿದೆ. ಭಗವಂತನ ಇದಕ್ಕೆ ನಿಯಾಮಕನಾಗಿ ನಿಂತಿದ್ದಾನೆ. ಹಾಗಾಗಿ ಇಡೀ ವಿಶ್ವ ಭಗವಂತನ ಅಧೀನವಾಗಿದ್ದು ಅದರಿಂದಾಗಿ ಅದು ಅವನ ಸ್ವತ್ತು. ನೀನು ಅವನ ಕೊಟ್ಟದ್ರಲ್ಲಿ ನೀನು ಜೀವಿಸಬೇಕು, ಯಾರನ್ನೂ ಯಾಚನೆ ಮಾಡಬೇಡ. ಯಾಕೆಂದ್ರೆ ಕೊಡ್ಲಿಕ್ಕೆ ಅವರು ಯಾರು? ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಹೇಳಿದ ಹಾಗೆ ಭಗವಂತನನ್ನು ಬೇಡಬೇಕು. ಸಿಕ್ಕಿದವರನ್ನು ಬೇಡಿದರೆ ಆ ಸ್ವತ್ತಿನ ಬಗ್ಗೆ ಅವರಿಗೆ ಸ್ವಾಮಿತ್ವ ಇಲ್ಲ. ಹಾಗಾಗಿ ದೇವರ ಇಚ್ಛೆಯಿಂದ ಏನು ಬಂದಿದೆಯೋ ಅದನ್ನು ಜೀವಿಸಿ. ಕಂಡವರನ್ನು ಬೇಡಬೇಡ. ಎದೃಚ್ಛ ಭಗವದ್ ಇಚ್ಛೆಯಿಂದ ಯಾವುದು ಪ್ರಾಪ್ತವಾಗಿದೆಯೋ ಅದರಲ್ಲಿ ಸಂತೃಪ್ತಿ ಪಡುವುದು. ಇದೆಲ್ಲವೂ ಭಗವದಧೀನ ಅಂತ ಹೇಳಿದ್ದು ಮನಸ್ಸಂತೂ ಇದು. ಮನಃ ಅಂತಿದೆ. ಪ್ರಶ್ನೆ ಬರುತ್ತದೆ, ಮನಸ್ಸು ಜಡ, ಬುದ್ಧಿದೆಯಾ? ಮನಸ್ಸು ಜಡವಾದ್ರಿಂದಾಗಿ ಜಡವಾದ ಮನಸ್ಸನ್ನು ಕುರಿತು ಹೇಳಿದ್ರೆ ಅದೇನು ಎಷ್ಟು ಸಂಕಟ ಎಂಬ ಪ್ರಶ್ನೆ ನಮಗೆ ಇಲ್ಲಿ ಸಹಜವಾಗಿ ಬರುತ್ತದೆ. ಮನಸ್ಸಿಗೆ ಬುದ್ಧಿ ಇಲ್ಲ. ಮನಸ್ಸೇ ಇದೆಲ್ಲವೂ ದೇವರ ಅಧೀನವಾಗಿದೆ. ದೇವರ ಕೊಟ್ಟದಲ್ಲಿ ತೃಪ್ತಿ ಪಡು, ಮನಸ್ಸು ಊಟ ಮಾಡೋದು. ಅದಕ್ಕೆ ಆಚಾರ್ಯರು ಇಲ್ಲೇ ಅದರ ಬಗ್ಗೆ ಏನೂ ಇಲ್ಲ. ಆದರೆ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಛಾಂದೋಗ್ಯ ಉಪನಿಷತ್ತು ಒಂದು ಮಾತು ಬರುತ್ತೆ, ಪ್ರಾಣಬಂಧನನ್ಯ ಸೌಮ್ಯ ಮನಃ. ಈ ಮನಸ್ಸು ಉಂಟಲ್ವಾ, ಅದು ಪ್ರಾಣನಾಮಕನಾದ ಭಗವಂತನಿಂದಾಗಿ ಬಂಧನಕ್ಕೆ ಒಳಗಾಗಿದೆ. ಅಲ್ಲಿ ಆಚಾರ್ಯರು ಅರ್ಥ ಬಿಡ್ತಾರೆ. ಮನಃ ಅಂದ್ರೆ ಏನು? ಮನಸ್ಸಿಗೆ ಬಂಧನವ ಜೀವನಿಗೆ. ಮನಃ ಅಂದರೆ ಮನನಾತ್ ಮನೋನಾಮ ಸಂಸಾರಿ. ಈ ಜೀವ ನನ್ನ ಮನಃ. ಎಷ್ಟೋ ಕಡೆ ನೆನೆ ಮನವೇ ಅಂತ ಮಾತು ಬರುತ್ತೆ, ದಾಸರ ಪದ್ಯದಲ್ಲಿ ಕೂಡ ಬರುತ್ತೆ. ಜಡಭೂತವಾದ ಮನಸ್ಸಿಗೆ ಅಲ್ಲ, ಅದು ಮನನ ಮಾಡುವಂತಹ ಜೀವ. ಅಂದರೆ ಈ ಜೀವ ಸಾಂಸಾರಿಕವಾದ ಚಿಂತನ ಬೇಡದೆಲ್ಲ ಮಾಡ್ತಾ ಬರ್ತಾರೆ. ಚಿಂತಾಸಂಕ, ಸಿಕ್ಕಾಪಟ್ಟೆ ಚಿಂತೆ, ಮಾನಸಿಕವಾಗಿ ಬ್ಯಾಡದಿಂದ ಚಿಂತನೆ ಮಾಡಿ ಸಂಸಾರದಲ್ಲಿ ಬದ್ದಾಡ್ತಾ ಇರ್ತಾರೆ. ಅಂತಹ ಸಾತ್ವಿಕ ಜೀವನ ಆಗಿದ್ರೆ ಅವನ ಕುರಿತು ಹೇಳ್ತಕ್ಕಂತಹದ್ದು, ನೋಡಪ್ಪ, ಸಾಂಸಾರಿಕ ಚಿಂತನೆ ಮಾಡಿ ಬದ್ದಾಡ್ತಾ ಇರ್ತಕ್ಕಂತಹ ನೀನು ಭಗವತ್ ಚಿಂತನ ಮಾಡು. ಇದೆಲ್ಲವೂ ಭಗವಂತನ ಅಸ್ತಿತ್ವದಲ್ಲಿದೆ, ನಿನ್ನ ಅಧೀನ ಅಲ್ಲ.
ನನ್ನದೊಂದು ಚಿಂತನೆ ಮಾಡಬೇಡ. ಕೆಲವು ಮನಸ್ಸೇ ಮನನ ಮಾಡ್ತಕ್ಕಂಥ ಜೀವ. ಇದೆಲ್ಲ ಭಗವದಧೀನ. ಭಗವತ್ ಸ್ವಾಮಿತ್ವವನ್ನು ಚಿಂತನೆ ಮಾಡ್ತಾ ನಿನ್ನ ಇದರ ಬಗ್ಗೆ ನನಗೆ ಪ್ರಭುತ್ವ ಇದೆ ಎಂಬಂತಹ ಈ ಅಹಂಭಾವವನ್ನು, ಈ ಮಮತೆಯನ್ನು ಬಿಟ್ಟು ದೇವರನ್ನು ಸ್ವಾಮಿ ಅಂತ ನನಗೆ ದೇವರು ಕೊಟ್ಟದಲ್ಲಿ ತೃಪ್ತಿ ಕೊಟ್ಟು. ಹಾಗಾಗಿ ಮನಃ ಅಂದರೆ ಅಲ್ಲಿ ಜೀವ, ಮನನ ಮಾಡ್ತಕ್ಕಂಥ ಜೀವ ಅಂತ ಅರ್ಥ ಮಾಡ್ತಾರೆ. ಅದು ಸಂಗತವಾಗಿ ಇನ್ನೊಂದು ವಿಷಯ, ಗಜೇಂದ್ರನನ್ನು ಮೋಚನೆ ಮಾಡಿದ ಈ ಭಗವದ್ ರೂಪವನ್ನು ಹರಿನಿತ್ಯಾಹುತೋ ಏನ ಅಂತ ಹರಿ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಹರಿ ಅಂತ ಬಂದಿದೆ. ಆದರೆ ಆಚಾರ್ಯರು ಹರಿ ಅಂತ ಹೆಸರು ಇಲ್ಲಿ ತಾಪಸ, ಕೆಲವರೆಲ್ಲ ಅಲ್ಲಿ ತಾಮಸ ಅಂತ ಆಟ ಹಿಡಿದಿದ್ದಾರೆ. ಆದರೆ ಆಚಾರ್ಯರು ತಾಪಸ ಹರಿಸ್ತಾಪಸ ನಾಮಾಸು ಜಾತಸ್ತಪಸವೈ ಮನೋ ಗಜೇಂದ್ರಂ ಮೋಚಯಾಮಾಸ ಸಸರ್ಜತ ಜಗದ್ವಿಭು ಅಂತ ಆಚಾರ್ಯರು ದ್ವಿತೀಯ ಸ್ಕಂದದಲ್ಲಿ ಈ ಮಾತು ಬರುವಾಗ ಗಜೇಂದ್ರನ ಉದ್ಧಾರ ಮಾಡಿರತಕ್ಕಂತಹ ಭಗವದ್ ರೂಪದ ಬಗ್ಗೆ ಅವರು ವಿವರಣೆ ಕೊಡುವಾಗ ಈ ಪುರಾಣದ ವಾಕ್ಯವನ್ನು ಉದಾಹರಿಸ್ತಾರೆ. ತಾಪಸ ಅಂತ ಕೆಲವೆಲ್ಲ ಅದು ತಾಮಸ ಅಂದರೆ ಹರಿಣಿ ಜಿಂಕೆ ರೂಪದಲ್ಲಿ ಇರ್ತಕ್ಕಂತಹ ತಾಮಸ ಯೋನಿಯಲ್ಲಿ ಇರ್ತಕ್ಕಂತಹ ಅವರಲ್ಲಿ ಭಗವಂತ ತಾಮಸ ಯೋನಿಯಲ್ಲಿ ಆ ಹರಿಣಿ ಹೆಣ್ಣು ಜಿಂಕೆ ಅಲ್ಲಿ ಆ ತಾಮಸ ಯೋನಿಯಲ್ಲಿ ಭಗವಂತ ಹುಟ್ಟಿದಂತೆ. ಅದಕ್ಕೋಸ್ಕರ ಅವನಿಗೆ ತಾಮಸ ಅಂತ ಹೆಸರು ಬಂತು ಅಂತೇನೋ ಪುರಾಣದ ವಾಕ್ಯವನ್ನೆಲ್ಲ ಉದಾಹರಿಸಿ ಮಾಡಿದ್ದಾರೆ. ಆದರೆ ತಾಪಸ ಎಂಬ ಮಾತು ಆಚಾರ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕೆ ತಾಪಸ ಅಂದರೆ ಪ್ರಿಯವ್ರತನಿಗೆ ಇಬ್ಬರು ಹೆಣ್ಣಂದಿರು, ಒಬ್ಬರು ಹೆಣ್ಣಂದಿರಲ್ಲಿ ಭಗವಂತನ ಅವತಾರವಾಯಿತು. ಆ ಹೆಣ್ಣಂದಿರು ಯಾವುದು ಅಂತ ಅಲ್ಲಿ ಸ್ಪಷ್ಟ ಇಲ್ಲ. ಅಲ್ಲಿ ಭಾಗವತದಲ್ಲಿ ಇನ್ನೊಂದು ದ್ವಿತೀಯ ಬೇರೆ ಇನ್ನೊಂದು ಭಾಗದಲ್ಲಿ ಅನ್ಯಸ್ಯಾಮಿ ಇದೆ, ಇಷ್ಟೇ ಉಂಟು, ಅಷ್ಟೇ ಹೇಳಿದ್ದಾರೆ. ಆದರೆ ಇಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ತಪಸ್ಸಿ ವೈಜಾತ ಅಂದ್ರೆ ಹೆಂಡತಿ ಹೆಸರು ತಪಸ್ಸು ಎಂಬ ಮನೋಭಾವ ಬರಬಹುದು. ಅದು ತಪಸ್ಸಿದ್ರೆ ಏನೇ ಇರಲಿ, ನಮಗಿದು ಒಂದು ಹೀಗೆ ಅರ್ಥ ಹೇಳಬಹುದು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಭಗವಂತ ತಪಸ್ಸಿ ಸತಿ ಜಾಗ. ಯಾಕೆಂದ್ರೆ ಆ ನಕ್ಕರದ ಹಿಡಿತಕ್ಕೆ ಸಿಕ್ಕಿ ತಪಸಂತಾಪೆ ಬಹಳ ಪ್ರಾಣ ಸಂಕಟದಿಂದ ಸಂತಾಪದಿಂದ ಒದ್ದಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಸಂಕಟ ಆದಾಗ ತಪಸ್ಸಿ ಸತಿ ಗಜೇಂದ್ರನಿಗೆ ಸಂತಾಪ ಆದಾಗ ಅವರು ಹರಿಯರ್ಚನ ಅನುಭಾವೇನ ಗಜದ್ದೇನೆ ಅನಿಸ್ಬಿಡ್ತಾರೆ. ಅವನು ಇಂದ್ರದ್ಯುಮ್ನ ರಾಜನಾಗಿರುವಾಗ ಭಗವಂತನ ಪೂಜಾ ಮಾಡಿದಿಂದಾಗಿ ಮತ್ತೊಂದು ಸಂದರ್ಭ ಯಾವಾಗಲೂ ದೇವರ ಗುಣಗಾನ ಮಾಡೇ ಮಾಡ್ತಾರೆ. ಮತ್ತೆ ಆ ಯಾವ ಇಂದ್ರದ್ಯುಮ್ನ ರಾಜನಾಗಿರುವಾಗ ಕೂಡ ವಿಶೇಷ ಪೂಜೆ ಮಾಡಿದ್ದಾನೆ. ಅದರ ಪ್ರಭಾವದಿಂದಾಗಿ ಹರಿ ವಿಸ್ಮರಣೆ ಬರಬೇಕಾದದ್ದು, ತನ್ನ ಬಗ್ಗೆಯೂ ವಿಸ್ಮರಣೆ ಬರಬೇಕಾದದ್ದು, ಅವನಿಗೆ ಹರಿಸ್ಮರಣೆ ಬಂತು. ತಪ ಆಲೋಚನೆ, ಭಗವಂತನ ಆಲೋಚನೆ ಮಾಡಿದ. ಹಾಗಾಗಿ ಸಂಕಟಕ್ಕೆ ಸಿಕ್ಕಿ ಗಜೇಂದ್ರ ತಪಸಂತಾಪೆ ಆ ಗಜೇಂದ್ರನಿಗೆ ಆ ತಾಪ ಬಂದಾಗ ಅವನಿಗೆ ಪೂರ್ವ ಆ ಪುಣ್ಯದ ವಶಾತ್ ಅವನಿಗೆ ತಪಸ್ಸು ಬಂತು. ಆಲೋಚನೆ ಮಾಡಿದ, ಭಗವಂತನ ಆಲೋಚನೆ ಮಾಡಿದ, ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡಿದ್ದಾನೆ. ಆವಾಗ ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಜಾತ ಪ್ರಕಟಿತ ಜರಿ ಪ್ರಾದುರ್ಭಾವ ಪ್ರಕಟನಾದ. ಆದಿಗಾಗಿ ಭಗವಂತನಿಗೆ ತಾಪಸ ಎಂಬ ಹೆಸರು. ಈ ಅರ್ಥದಲ್ಲಿ ಕೂಡ ಒಂದು ಸಾರ್ಥಕ ಹೀಗೆ ಅರ್ಥ ಮಾಡಬಹುದು ಅಂತ ನಮಗೆ ಅನಿಸ್ತಾ ಇದೆ. ಆ ಆಚಾರ್ಯರ ಮಾತುಗಳೆಲ್ಲ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅಂತಹ ಭಗವಂತನನ್ನ ಎಲ್ಲರೂ ಕೂಡ ಈ ಸುಪರ್ಣಂ ಉಪಧಾವತ ಆ ದೇವನಿಲಯಂ ಅಲ್ಲ ಭೂತನಿಲಯಂ ದೇವಂ ಸುಪರ್ಣಂ ಉಪಧಾವತ. ಸುಪರ್ಣ ಅಂದ್ರೆ ಒಂದು ಅರ್ಥವನ್ನು ಆಚಾರ್ಯ ಮಾಡಿದ್ದಾರೆ, ಶೋಭನವಾದ ಅತ್ಯುತ್ತಮವಾದ ಆನಂದವುಳ್ಳವರು ಅಂತ ಸುಪರಾನಂದತ್ವ. ಇನ್ನೊಂದು ಸುಪರ್ಣಂ ಉಪಧಾವತ, ಅವನು ಭೂತ ನಿಲಯ, ಎಲ್ಲ ಜೀವರನ್ನು ಕೂಡ ಇವರಿಗೆ ಆಶ್ರಯ. ಕೊನೆಗೆ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಭೂತರಿಗೆಲ್ಲ ಆವಾಸ ವಸತಿಯನ್ನು ಕಲ್ಪಿಸಿದವನು ಅಂತ ಭಗವಂತ ಸುಪರ್ಣ.
ಸುಪರ್ಣ ಅಂದರೆ ಆಲದ ಎಲೆಯ ಮೇಲೆ ಮಲಗಿರ್ತಾನೆ. ಅದು ಪ್ರಕೃತ್ಯಾತ್ಮಕವಾಗಿರ್ತಕ್ಕಂತಹ ಆ ವಟಪತ್ರ ಶಾಹಿಯಾಗಿದೆ. ಪತ್ರ ಪರ್ಣ ಅಂದರೆ ಪತ್ರ, ವಟಪತ್ರ ಶಾಹಿಯಾಗಿ ಪ್ರಳಯ ಕಾಲದಲ್ಲಿ ಈ ಜಗತ್ತನ್ನು ಉದರದಲ್ಲಿಟ್ಟುಕೊಂಡು ಮಲಗಿರ್ತಕ್ಕಂತಹ ಆ ಭಗವಂತನನ್ನ ಚೆನ್ನಾಗಿ ಭಜಿಸಿ. ಹೀಗೆ ಸುಪರ್ಣ ಅಂದರೆ ಒಳ್ಳೆ ಸುಖವಾಗಿ ಇರ್ತಾರೆ, ಸುಖವಾಗಿ ಇರುವವನು ಮತ್ತು ವಟಪತ್ರ ಶಾಹಿಯಾಗಿ ಪ್ರಳಯ ಕಾಲದಲ್ಲಿ ಇರುವವನು ಅಂತಹ ಭಗವಂತನನ್ನ ಉಪಾಸನೆ ಮಾಡಿ. ಹೀಗೆ ಎರಡು ಗಜೇಂದ್ರನ ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರದ ಬಗ್ಗೆ ಆಚಾರ್ಯರು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹೀಗೆ ಭಾಗವತದಲ್ಲಿ ಬರ್ತಕ್ಕಂತಹ ಕೆಲವು ಶ್ಲೋಕಗಳನ್ನು ಬಹಳ ಗಹನವಾಗಿರ್ತಕ್ಕಂತಹ ಗಂಭೀರವಾದ ಉತ್ಕೃಷ್ಟವಾದ ಶ್ಲೋಕವನ್ನು ಜನಸಾಮಾನ್ಯರು ಅದರ ಸ್ತೋತ್ರವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಸ್ತೋತ್ರದ ಬಗ್ಗೆ ವಿಶೇಷವಾದ ಚಿಂತನೆ ನಡೀಬೇಕು. ಅದು ಭಾಗವತದ ಚಿಂತನ, ಏಕಾದಶ ಸ್ಕಂದದ ಚಿಂತನ ವ್ಯಾಪಕವಾಗಿ ಬಹಳ ವಿಶ್ಲೇಷಾತ್ಮಕವಾಗಿ ಆಚಾರ್ಯರು ಮಾಡಿದ್ದು ನಮಗೆ ಬಹಳ ಸಂತೋಷ ಆಗಿದೆ. ಅದು ಮೆಚ್ಚಿಕೊಂಡಿದ್ದಾರೆ, ದೇವರು ಮೆಚ್ಚಿಕೊಂಡಿದ್ದಾರೆ, ಆಚಾರ್ಯರು ಮೆಚ್ಚಿಕೊಂಡಿದ್ದಾರೆ. ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅವರು ಆ ಚಿಂತನವನ್ನು ನಡೆಸಿ ಜಿಜ್ಞಾಸುಗಳಿಗೆ ವಿಶೇಷವಾದಂತಹ ಉಪಕಾರವನ್ನು ಮಾಡಿದ್ದಾರೆ. ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಸದ್ಯದಲ್ಲೇನೆ ಈಗ ತಾನೇ ಹೇಳಿದ ಹಾಗೆ ಡಿಸೆಂಬರ್ 17ರಿಂದ 1 ವಾರಗಳ ಕಾಲ ಮತ್ತೆ ಅಷ್ಟಮ ಸ್ಕಂದದ ಚಿಂತನ ಆಚಾರ್ಯರಿಂದ ಮುಂದುವರಿತಾ ಇದೆ. ಬೇಗ ಅವರು ಸಮಯ ಕೊಟ್ಟಿದ್ದಾರೆ, ಅವರು ಬಹಳ ಸಂತೋಷ ಆಯಿತು. ಇಲ್ಲೇ ಹೋದ ವರ್ಷ ಅದು ಬಿಟ್ಟು ಹೋಗಿಬಿಟ್ಟಿತ್ತು, 1 ವರ್ಷ ಸ್ಟಾಪ್ ಆಗಿತ್ತು. ಬಹಳ ಸಂತೋಷವಾಗಿದೆ. ಆಚಾರ್ಯರು ನಾವು ಯಾವಾಗಲೂ ಹೇಳುವುದಿವಾಗ ಮಹಾಭಾರತ ತಾತ್ಪರ್ಯದ ಬಗ್ಗೆ ಬಹಳ ದೊಡ್ಡ ವಿಶ್ಲೇಷಣೆ ಚಿಂತನ ರೂಪವಾದ ತಪಸ್ಸನ್ನು ಮಾಡಿದ್ದಾರೆ. ಅದರ ಪ್ರಕಟಣೆ ಈಗ ಸದ್ಯದಲ್ಲೇ ನಡೀಲಿಕ್ಕಿದೆ. ಅದರ ಬಗ್ಗೆ ಗೋಷ್ಠಿಯೂ ಕೂಡ ನಡೀತಾ ಇದೆ. ಅದಾದ ನಂತರ ನಾವು ಅಂದುಕೊಂಡಂತಹ ಕಾರ್ಯ ಭಾಗವತ ಶುದ್ಧ ಪಾಠದೊಂದಿಗೆ ಭಾಗವತದ ಚಿಂತನ ವಿಶೇಷವಾಗಿ ಸಂಶೋಧನಾತ್ಮಕವಾಗಿ ನಡಿಬೇಕು. ಅವರಿಂದ ಅದು ಪ್ರಕಾಶಿತವಾಗಬೇಕು ಎಂಬ ಒಂದು ದೊಡ್ಡ ಕನಸನ್ನು ನಾವು ಕಂಡಿದ್ದೇವೆ. ಆದರೆ ನಿಮ್ಮ ಜಿಜ್ಞಾಸುಗಳ ಅಭಿಪ್ರಾಯವೂ ಅದೇ. ಆದ್ದರಿಂದ ಈ ಮಹಾಭಾರತಾತ್ಮರಣೆಯ ಕೆಲಸ ಮುಗಿಸಿದ ತಕ್ಷಣವೇ ಆಚಾರ್ಯರು ಆಚಾರ್ಯ ವಿದ್ಯಾಸರವರಿಂದ ನಡೆಸಲಿ. ಅದರಿಂದಾಗಿ ಜಿಜ್ಞಾಸುಗಳಿಗೆ ಅತ್ಯಂತ ಉಪಯುಕ್ತವಾಗಿ ಅಂತ ಮಾತಾಡ್ತಾರೆ.